ರೂತಳು 2ನೇ ಅಧ್ಯಾಯ 12ನೆಯ ವಾಕ್ಯ. ನೀನು ಯಾವ ಆತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಈ ವಾಕ್ಯದಲ್ಲಿ ಬೋವಾಜನು ರೂತಳನ್ನು ನೋಡಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ತನ್ನ ಗಂಡನನ್ನ ಕಳೆದುಕೊಂಡಿದ್ದಂತ ರೂತಳಾದರೂ ನವೋಮಿಯ ಸಂಗಡ ಬೆತ್ಲೆಹೇಮಿಗೆ ಬರುತ್ತೇನೆಂಬುದಾಗಿ ತೀರ್ಮಾನವನ್ನ ಮಾಡಿಕೊಂಡಳು. ಇಸ್ರಾಯೇಲ್ ದೇವರೇ ನನಗೂ ದೇವರಾಗಿರುತ್ತಾರೆ ಎಂಬುದಾಗಿ ಕರ್ತನ ಮೇಲೆ ನಂಬಿಕೆ ಇಟ್ಟವಳಾಗಿ ನಂಬಿಗಸ್ತ ಜೀವಿತವನ್ನ ನಡೆಸುವುದಕ್ಕೆ ಸಮರ್ಪಿಸಿ ಆಕೆ ಬಂದದ್ದರಿಂದ ದೇವರವಳ ಜೀವಿತದಲ್ಲಿ ಒಂದೊಂದಾಗಿ ಹಿತವಾದ ಕಾರ್ಯಗಳನ್ನ, ಅನುಕೂಲವಾದ ಆಶೀರ್ವಾದವಾದ ವಿಷಯಗಳನ್ನ ನೆರವೇರಿಸುತ್ತಾ ಬಂದರು. ನೋಡುವಾಗ ಆಕೆಯು ಹಕ್ಕಲಾಯುವುದಕ್ಕೆ ಹೋಗಿದ್ದಂಥ ಬೋವಾಜನ ಹೊಲದಲ್ಲಿ ಬೋವಾಜನು ಆಕೆಯನ್ನ ಕಂಡು ಆಕೆಯ ವಿಷಯವಾಗಿ ಒಳ್ಳೆ ಸಾಕ್ಷಿಗಳನ್ನ ಕೇಳಿದ್ದರಿಂದ ಆಕೆಯನ್ನ ನೋಡಿ ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನೋಡುವಾಗ ರೂತಳು ಬೇರೆ ಯಾವುದೇ ಒಂದು ಆಸೆಯಿಂದ ಒಂದು ಆಸ್ತಿ ಸಿಗುತ್ತದೆ ಅಥವಾ ಪದವಿ ಸಿಗುತ್ತದೆ, ಗೌರವ ಸಿಗುತ್ತದೆ, ನನಗೊಂದು ಭವಿಷ್ಯತ್ ಕಾಲ ಸಿಗುತ್ತದೆ, ನಾನು ಕೂಡ ಸುಖವಾಗಿ ಬಾಳಬಹುದು, ಈ ರೀತಿ ಯಾವುದೇ ಒಂದು ಕಲ್ಪನೆ ಕೂಡ ಇಲ್ಲದೆ ನಾನು ದೇವರನ್ನ ಆಶ್ರಯಿಸಿಕೊಳ್ಳುತ್ತೇನೆ, ಆತನು ನನ್ನ ಜೀವಿತದಲ್ಲಿ ಆಗ್ರಹಿಸುವುದನ್ನು ನೆರವೇರಿಸಲಿ ಎಂಬಂತ ಒಂದು ತೀರ್ಮಾನದೊಟ್ಟಿಗೆ ಬಂದಂತ ನಿಮಿತ್ತವಾಗಿ ಅನ್ಯ ದೇಶದವಳಾದರೂ ಕೂಡ ಕರ್ತನನ್ನ ಅಷ್ಟರ ಮಟ್ಟಿಗೆ ನಂಬಿದಂತ ನಿಮಿತ್ತವಾಗಿ ಆತನಿಂದಲೇ ಆಕೆಗೆ ಅನುಗ್ರಹಗಳು, ಆಕೆಗೆ ಉಪಕಾರಗಳು, ಶ್ರೇಷ್ಠವಾದ ಆಶೀರ್ವಾದಗಳು ಬರಲಿವೆ ಎಂಬುದಾಗಿ ಬೋವಾಜನು ಅನುಗ್ರಹಿಸಿ ಮಾತನಾಡುತ್ತಾ ಇದ್ದಾನೆ. ಅದೇ ಪ್ರಕಾರವಾಗಿ ಆಕೆಯ ಜೀವಿತದಲ್ಲಿ ಕರ್ತನು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿ ಒಬ್ಬಳು ಮೋವಾಬ್ಯಳಾಗಿದ್ದರೂ ಕೂಡ ಅವಳ ಸಂತತಿಯ ಮೂಲಕವಾಗಿಯೇ ದಾವೀದನು ಬರುವಂತೆ, ಆ ದಾವೀದನ ಸಂತತಿಯಲ್ಲಿ ಯೇಸು ಕ್ರಿಸ್ತನು ಬರುವಂತೆ ಅತಿಶಯವಾದ ಕಾರ್ಯಗಳನ್ನು ನೆರವೇರಿಸಿದರು. ಅಂದರೆ ಆಕೆಯು ಕರ್ತನನ್ನು ಆಶ್ರಯಿಸಿಕೊಳ್ಳುವುದಕ್ಕೆ ಬಂದು ಆತನನ್ನೇ ದೃಢವಾಗಿ ಅವಲಂಬಿಸಿಕೊಂಡು ಜೀವಿಸಿದ್ದರಿಂದ ಆಕೆ ಎದುರು ನೋಡದೇ ಇದ್ದಂಥ ಮೇಲುಗಳನ್ನು, ಭಾಗ್ಯವನ್ನು ಅನುಭವಿಸಿದಳು. ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಕರ್ತನನ್ನು ಆಶ್ರಯಿಸಿಕೊಳ್ಳುವುದನ್ನು ಪ್ರಾಮುಖ್ಯವಾಗಿಟ್ಟುಕೊಳ್ಳಿ. ಅದು ಸಿಗುತ್ತದೆ, ಇದು ಸಿಗುತ್ತದೆ, ಇದಾಗುತ್ತದೆ, ಅದಾಗುತ್ತದೆ, ಆರೋಗ್ಯ ಕೊಡುತ್ತಾರೆ, ಐಶ್ವರ್ಯ ಕೊಡುತ್ತಾರೆ ಎಂಬುದಾಗೆಲ್ಲ ಲೌಕಿಕವಾದ ವಿಷಯಗಳನ್ನು ಆಗ್ರಹಿಸಿ ಕರ್ತನನ್ನು ಅವಲಂಬಿಸುವುದಲ್ಲ. ಅದೆಲ್ಲ ಒಂದು ಭಾಗದಲ್ಲಿ ಇದ್ದರೂ ಕೂಡ ನಾನು ಕರ್ತನನ್ನು ದೃಢವಾಗಿ ಆಶ್ರಯಿಸಿಕೊಳ್ಳುತ್ತೇನೆ, ಆತನ ಹಿತವು, ಆತನ ಆಗ್ರಹವು ನನ್ನಲ್ಲಿ ನನ್ನ ಮೂಲಕವಾಗಿ ನೆರವೇರಲಿ ಎಂಬಂತ ಒಂದು ಸ್ಥಿರಚಿತ್ತದಿಂದ ನೀವು ಆತನ ಮುಂದೆ ಸಮರ್ಪಿಸುವುದಾದರೆ ಅದರಿಂದ ಸಿಗುವಂಥ ಪ್ರತಿಫಲವು ಬಹಳ ಶ್ರೇಷ್ಠವಾದದ್ದಾಗಿರುತ್ತದೆ. ಅದು ನೀವು ಊಹಿಸದೇ ಇರುವಂಥದ್ದು, ಆಗ್ರಹಿಸದೇ ಇರುವಂಥದ್ದು, ಎಂದಿಗೂ ಕೂಡ ಪ್ರಾರ್ಥಿಸದೇ ಇರುವಂಥ ಉನ್ನತವಾದ ಹಂತಗಳಲ್ಲಿ ದೊರಕಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಂಡು ಆತನನ್ನು ಅವಲಂಬಿಸಿಕೊಂಡು ಜೀವಿಸುವುದರಲ್ಲಿರುವಂಥ ಶ್ರೇಷ್ಠವಾದ ಭಾಗ್ಯವನ್ನು ನೀವು ಹೊಂದಬೇಕು. ಅದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದಿದ್ದಾರೆ ಎಂಬುದನ್ನು ಅರಿತು ದೇವರನ್ನು ಆ ರೀತಿಯಾಗಿ ಆಶ್ರಯಿಸಿಕೊಳ್ಳಿರಿ. ಆತನೊಂದಿಗೆ ನಿಮ್ಮ ಜೀವಿತವನ್ನು ನಡೆಸಿರಿ. ರೂತಳ ಜೀವಿತವು ಮಾನಿಸಲ್ಪಟ್ಟ ಹಾಗೆ ನಿಮ್ಮ ಜೀವಿತವು ಕೂಡ ಖಂಡಿತವಾಗಿ ಮಾನಿಸಲ್ಪಡುತ್ತದೆ. ನಿಮ್ಮ ಅರ್ಹತೆಗೆ, ಯೋಗ್ಯತೆಗೆ ಮೀರಿದಂಥ ಮೇಲುಗಳನ್ನು, ಆಶೀರ್ವಾದಗಳನ್ನು ಹೊಂದುತ್ತೀರಾ ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ರೂತಳು ಮೋವಾಬ್ ದೇಶವನ್ನು, ಸ್ವಂತ ಜನರನ್ನ, ಬಂಧು ಬಳಗವನ್ನೆಲ್ಲ ಬಿಟ್ಟು ನವೋಮಿಯ ಸಂಗಡ ಕರ್ತನನ್ನು ಆಶ್ರಯಿಸಿಕೊಂಡು ಜೀವಿಸುತ್ತೇನೆಂಬುದಾಗಿ ಇಸ್ರಾಯೇಲ್ ದೇಶಕ್ಕೆ ಬಂದಾಗ ನೀನಾದರೂ ಆಕೆಯ ಜೀವಿತದಲ್ಲಿ ಆಕೆಯ ನಂಬಿಗಸ್ತತೆಯನ್ನು, ಆಕೆ ನಿನ್ನನ್ನು ಆಶ್ರಯಿಸಿಕೊಂಡು ಜೀವಿಸಿದ್ದನ್ನು ನೋಡಿ ವಿಶೇಷ
ವಿಶೇಷವಾಗಿ ಮಾನಿಸಿ ಘನಪಡಿಸಿ ಆಕೆಯ ಹಿತಕ್ಕೋಸ್ಕರ ಅಪ್ಪ ಆಶೀರ್ವಾದ ಮೇಲುಗಳನ್ನುಂಟು ಮಾಡಿದಂತೆ ಈ ದಿವಸವನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಅವರು ನಿನ್ನನ್ನು ಆಶ್ರಯಿಸಿಕೊಂಡು ಪ್ರಾರ್ಥಿಸಿ ಭಿನ್ನಯಿಸಿ ನಿನ್ನನ್ನೇ ಅವಲಂಬಿಸಿಕೊಂಡು ಅಪ್ಪ ನಿನ್ನ ಚಿತ್ತದ ನೆರವೇರುವಿಕೆಗೋಸ್ಕರ ಅಪ್ಪ ಸಮರ್ಪಿಸಿ ಜೀವಿಸುತ್ತಾ ಇದ್ದಾರೆ. ಅದನ್ನು ಕಂಡು ನೀನು ವಿಶೇಷವಾದ ಕಾರ್ಯಗಳನ್ನು ಮಾಡು, ಅದ್ಭುತಗಳನ್ನು ಮಾಡು, ಆಶೀರ್ವಾದಗಳನ್ನು ಅನುಗ್ರಹಿಸಿ ನಿನ್ನ ಮಕ್ಕಳ ಹಿತಕ್ಕೋಸ್ಕರ ಮಹಿಮೆಯನ್ನು ತೋರ್ಪಡಿಸು ಕರ್ತನೆ. ಆಗ್ರಹಿಸದೇ ಇರುವಂಥ, ಬಯಸದೇ ಇರುವಂಥ ಶ್ರೇಷ್ಠತೆಗಳಿಂದ ಕರ್ತನೆ ನಿನ್ನ ಚಿತ್ತಾನುಸಾರವಾಗಿ ಮಹಿಮೆಯಾಗಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನೆಲ್ಲ ಕೊರತೆಗಳು ನೀಗಲಿ. ಒಂಟಿಯಾಗಿದ್ದೇನೆ ಎಂಬುದಾಗಿ ಭಾವಿಸುತ್ತಿರುವಂಥವರನ್ನು ನೀನು ಸ್ಪರ್ಶಿಸು ಕರ್ತನೆ. ನೀನಿದ್ದೀಯಾ ಎಂಬುದನ್ನು ದೃಢವಾಗಿ ತೋರ್ಪಡಿಸಿ ಸಾಕ್ಷಿಗಳಾಗಿ ನಿಲ್ಲಿಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನು ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನ್ಫಲನ ಬನ್ನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.